ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ, ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶಿಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ವಿವಾಹಿತ ಮಹಿಳೆ ಜೊತೆ ಪ್ರೇಮ ಸಂಬಂಧ ವಿಚಾರವಾಗಿ ಕಲಬುರಗಿಯಲ್ಲಿ ಯುವಕನ ಕೊಲೆ ಮಾಡಲಾಗಿದೆ. ಆಕಾಶ್ ಮಾಂಗ್ 21 ವರ್ಷ ಕೊಲೆಯಾದ ಯುವಕನಾಗಿದ್ದಾನೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ದುದ್ದರ್ಗಾಂವ್ ಗ್ರಾಮದಲ್ಲಿ ನಡೆದಂತ ಈ ಒಂದು ಘಟನೆ. ಆಕಾಶ್ ಮಾಂಗ್ ಅದೇ ಗ್ರಾಮದ ಯುವತಿ ಜೊತೆ ಪ್ರೇಮ ಸಂಬಂಧ ಇಟ್ಕೊಂಡಿದ್ದ. ಇತ್ತೀಚೆಗೆ ಬೇರೊಬ್ಬ ಯುವಕನ ಜೊತೆಗೆ ಆ ಯುವತಿಯ ಮದುವೆ ಸಹ ಆಗಿತ್ತು. ಆದಾಗ್ಯೂ ಕೂಡ ಆಕೆಯೊಂದಿಗೆ ಸಂಪರ್ಕ ಹೊಂದಿದ್ದ ಅಮೃತ್. ಈ ವಿಚಾರ ಪೊಲೀಸ್ ಠಾಣೆ ಮೆಟ್ಟಲು ಕೂಡ ಹತ್ತಿತ್ತು. ಆದ್ರೆ ನಿನ್ನೆ ಏಕಾಏಕಿ ಮರಕ್ಕೆ ನೇಣು ಬಿಗಿದುಕೊಂಡಂತ ಸ್ಥಿತಿಯಲ್ಲಿ ಆಕಾಶ್ ಶವ ಪತ್ತೆಯಾಗಿದೆ. ಯುವತಿಯ ಕಡೆಯವರೇ ಕೊಲೆ ಮಾಡಿ ನನ್ನ ಮಗನನ್ನ ನೇಣು ಹಾಕಿದ್ದಾರೆ ಅಂತ ಇದೀಗ ಹೆತ್ತವರು ಆರೋಪ ಮಾಡ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಕೂಡ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ನಿಂಬರ್ಗಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 51/2026 ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ದೂರು ಸಾರಾಂಶ ಏನು ಅಂದರೆ, ಇದರಲ್ಲಿ ವಿಕ್ಟಿಮ್ ಆಗಿರುವಂತಹ ಆಕಾಶ್ ಅನ್ನವರು 3 ತಿಂಗಳ ಹಿಂದೆ, ಇವರು ವಯಸ್ಸು ಅಂದಾಜು 21 ಇಯರ್ಸ್ ಇದೆ, ದುತ್ತರ್ಗಾಂವ್ ಊರದವರಿದ್ದರು. ಚಾಲಕನಾಗಿ ಕೆಲಸ ಮಾಡ್ತಿದ್ರು ಮತ್ತು ಕೂಲಿ ಕೆಲಸನೂ ಮಾಡ್ತಾಯಿದ್ರು. ಇವರು 3 ತಿಂಗಳ ಹಿಂದೆ ಅದೇ ಊರು ಸೇರಿರುವಂಥ ಒಬ್ಬ ಹೆಣ್ಮಗಳ ಜೊತೆ ಅವರು ಹೆಣ್ಮಗಳನ್ನ ಕರ್ಕೊಂಡು ಹೋಗಿದ್ದು ಮತ್ತು ವಾಪಸ್ಸು ಮತ್ತೆ ಕರ್ಕೊಂಡು ಬಂದಿದ್ದಾರೆ. ಆ ಸಮಯದಲ್ಲಿ ಎಲ್ಲ ಫ್ಯಾಮಿಲಿದವರು ಸೇರಿ ಆ ಲೇಡಿಯನ್ನು ಅವ್ರ ಫ್ಯಾಮಿಲಿ ಜೊತೆ ಕಳಿಸ್ಕೊಟ್ಟಿದ್ರು ಮತ್ತು ಆಕಾಶ್ ಅನ್ನೋರನ್ನು ಅವ್ರವ್ರ ಫ್ಯಾಮಿಲಿ ಮೆಂಬರ್ ಕರ್ಕೊಂಡು ಬಂದು ಬುದ್ಧಿವಾದ ಹೇಳಿರ್ತಾರೆ. ಆಮೇಲೆ ಈ ವಿಷಯ ಎಲ್ಲ ನಡೆದ ಮೇಲೆ ಆಕಾಶ್ ಅನ್ನೋರಿಗೆ ಸುಂಟನೂರು ಗ್ರಾಮದಲ್ಲಿ ಒಬ್ಬ ಮಲ್ಲು ಸಾಹುಕಾರ್ ಅನ್ನೋರ ಕಡೆ ಒಂದು ಕೆಲಸಕ್ಕೆ ಸೇರಿಸಿರ್ತಾರೆ ಮತ್ತು ಈ ಆಕಾಶ್ ಅನ್ನೋರು ಆವಾಗ ದುತ್ತರ್ಗಾಂವ್ಗೆ ಬಂದು ಹೋಗ್ತಾಯಿದ್ರು. ಈ ಎಸ್ಪೆಷಲಿ 6th ಜೂನ್ರಂದು ಮಧ್ಯಾಹ್ನ ಅರೌಂಡು 1:15 ಸಮಯದಲ್ಲಿ ಇವರು ಅದೇ ದುತ್ತರ್ಗಾಂವ್ ಶಾಲೆ ಹತ್ತಿರ ಇದ್ದಾಗ ಏನು ಈ ಹಿಂದೆ 3 ತಿಂಗಳ ಹಿಂದೆ ಯಾರು ಒಬ್ಬ ಹೆಣ್ಮಗಳನ್ನ ಇವರು ಕರ್ಕೊಂಡು ಹೋಗಿರ್ತಾರೋ ಅವ್ರಿಗೆ ಸೇರಿರುವಂಥ ಕೆಲವು ಒಂದು 3 ಜನ ಬಂದು ನಮಗೆ ಈ ತರಹ ಅವರ ಜೀವನ ಹಾಳು ಮಾಡಿದೆ ಅಂತ ಇವ್ರ ಜೊತೆ ಜಗಳ ತೆಗೆದು ಹೊಡೆಬಡೆ ಮಾಡಿರ್ತಾರೆ. ತದನಂತರ ಫ್ಯಾಮಿಲಿ ಮೆಂಬರ್ಸ್ ಇಂಟರ್ಫಿಯರ್ ಆಗಿ ಯಾರು ವಿಕ್ಟಿಮ್ ಆಕಾಶ್ ಅನ್ನೋರು ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಹೋಗಿರ್ತಾರೆ. ಇದಾದ ನಂತರ ಮಧ್ಯಾಹ್ನ 3:15 ಅವರು ನಾನು ಆಚೆ ಸಂಡಾಸ್ಗೆ ಹೋಗಿ ಬರ್ತೇನೆ ಅಂತ 3:30ಗೆ ಸಂಡಾಸ್ಗೆ ಹೋಗುತ್ತೇನೆ ಅಂತ ಮನೆಯಿಂದ ಹೋಗಿರ್ತಾನೋ. ತದನಂತರ ಸ್ವಲ್ಪ 1 ಗಂಟೆ 2 ಗಂಟೆ ಆದಮೇಲೆ ಅವ್ರಿಗೆ ಮಾಹಿತಿ ಫ್ಯಾಮಿಲಿ ಮೆಂಬರ್ಸ್ ಬರುತ್ತೆ, ಈ ತರಹ ಅವರು ಆಕಾಶ್ ಅನ್ನೋರು ಹುಣಸಿನ ಮರಕ್ಕೆ ನೇಣು ಹಾಕ್ಕೊಂಡು ಡೆತ್ ಆಗಿರ್ತಾರೆ ಅಂತ ತಿಳಿಸಿರ್ತಾರೆ. ಇಮಿಡಿಯೇಟ್ಲಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ನೋಡಲಾಗಿ ಅವರು ಹುಣಸಿನ ಮರಕ್ಕೆ ಹ್ಯಾಂಗಿಂಗ್ ಆಗೋ ಸ್ಥಿತಿಯಲ್ಲಿ ಕಂಡು ಬಂದಿರುತ್ತಾರೆ. ತದನಂತರ ಇದೇ ವಿಷಯ ಇಟ್ಕೊಂಡು ಈ 3 ತಿಂಗಳ ಹಿಂದೆ ಏನು ಘಟನೆ ಆಗಿದೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆಕಾಶ್ ಅನ್ನೋರಿಗೆ ಕೊಲೆ ಮಾಡಿ ನೇಣು ಹಾಕಿರ್ತಾರೆ ಅಂತ ಒಂದು ದೂರನ್ನು, ಮರ್ಡರ್ ಕೇಸ್ ಲೆಕ್ಕದಲ್ಲಿ ದೂರು ನೀಡಿರ್ತಾರೆ. ನಾವು ಆ ದೂರನ್ನು ಸ್ವೀಕರಿಸಿಕೊಂಡು ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿದ್ದೇವೆ. ಈಗ ಸದ್ಯಕ್ಕೆ ನಾವು ಎಲ್ಲ ಸೋಕೋ ಆಫೀಸ್, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಎಲ್ಲ ಮೇಲಧಿಕಾರಿಗಳು ನಾವು ವಿಸಿಟ್ ಮಾಡಿದ್ದೇವೆ ಮತ್ತು ಫಾರೆನ್ಸಿಕ್ ಡಾಕ್ಟರ್ ಕಡೆಯಿಂದ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೇವೆ. ಈ ರಿಪೋರ್ಟ್ಸು ಬರುವುದು ಬಾಕಿ ಇದೆ ಮತ್ತು ತನಿಖೆಯನ್ನು ನಡೀತಾ ಇದೆ. ಒನ್ಸ್ ತನಿಖೆ ಆಗಿದ ಮೇಲೆ ಈಗ ಸದ್ಯಕ್ಕೆ ನಾವು ಆರೋಪಿಗೆ ಬಂಧನ ಮಾಡಿರುವುದಿಲ್ಲ. ಒನ್ಸ್ ಈ ರಿಪೋರ್ಟ್ಸ್ ನೋಡಿಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿಸ್ಕೊಂಡು ಅವರ ಆರೋಪಿಗಳದ್ದು ಬಂಧನ ಮಾಡುವುದೇನೋ ಡಿಸೈಡ್ ಮಾಡ್ತೇವೆ. ಅದು ಕ್ಲೀನಾಗಿ ನಮಗೆ ಡೀಟೇಲ್ಸ್ ಗೊತ್ತಾಗಲಿಲ್ಲ. ನಾವು ಸಾರಾಂಶ ಪ್ರಕಾರ 3 ತಿಂಗಳ ಹಿಂದೆ ಅಂತಲೇ ತಿಳಿಸಿದ್ದಾರೆ ಅವರು. ಈ ಘಟನೆ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದರು. ಮತ್ತು ಅದನಂತರ ಇಮಿಡಿಯೇಟ್ಲಿ 1 or 2 ಡೇಸ್ ಆದಮೇಲೆ ಮತ್ತೆ ಫ್ಯಾಮಿಲಿಯವರು ಇಂಟರ್ಫಿಯರ್ ಆಗಿ ವಾಪಸ್ ಕರ್ಕೊಂಡು ಬಂದು ಲೇಡಿಯನ್ನು ಅವ್ರ ಫ್ಯಾಮಿಲಿ ಜೊತೆ ಕಳಿಸ್ಕೊಟ್ಟಿರ್ತಾರೆ. ಬಟ್ ಏನಂದರೆ ಆ ಫ್ಯಾಮಿಲಿಯವರು ಅವ್ರ ಜೀವನವನ್ನು ಹಾಳು ಮಾಡಿದ್ದಕ್ಕೆ ಅವರು ವೈಷಮ್ಯ ಇಟ್ಕೊಂಡು ಮಧ್ಯಾಹ್ನ 1:15 ಅವ್ರ ಜೊತೆ ಜಗಳ ತೆಗೆದಿದ್ರು. ಆ ಜಗಳ ಮುಗಿಸಿ ಅವ್ರ ಮನೆಗೆ ಬಂದು ಮತ್ತು ಸಂಡಾಸ್ಗೆ ಹೋಗುತ್ತಾನಂತೆ ಹೋಗಿ ವಾಪಸ್ ಬರಲಿಲ್ಲ. ಮತ್ತು ಮಾಹಿತಿ ಈ ಥರ ಹುಣಸಿನ ಗಿಡಕ್ಕೆ ನೇಣು ಹಾಕುವ ಸ್ಥಿತಿಯಲ್ಲಿ ಡೆತ್ ಆಗಿರೋದು ಕಂಡು ಬಂದಿದೆ. ಅವರೇ ಮಾಡಿದ್ದಾರೆ ಅನ್ನೋದು ಕಂಪ್ಲೇಂಟ್ ನೀಡಿದ್ದಾರೆ. ನಾವು ಸದ್ಯಕ್ಕೆ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ. ತನಿಖೆಯನ್ನು ಮುಂದುವರಿಸ್ಕೊಂಡು ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೇವೆ. ಮುಂಚಿನ ದಿನ ಬಂದಿದ್ದಾನೋ ಅಂತ ಹೇಳ್ತಾ ಇದ್ದಾರೆ. ಬಟ್ ಆವಾಗ ಬರ್ತಾ ಇದ್ದ, ಇದೇನು ಫಸ್ಟ್ ಟೈಮ್.
ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕಲಬುರಗಿಯಲ್ಲಿ ಅಧಿಕ ಬೆಲೆಗೆ ರಸಗೊಬ್ಬರ ಮಾರಾಟ ಆರೋಪ ಕೇಳಿಬರ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಡಿಎಪಿ, ಯೂರಿಯಾ, ರಸಗೊಬ್ಬರ ಅಭಾವ ಸೃಷ್ಟಿಸಿ ಅಧಿಕ ಬೆಲೆಗೆ ಮಾರಾಟ ಮಾಡ್ತಿರುವಂತಹ ಒಂದು ಶಂಕೆ ವ್ಯಕ್ತವಾಗ್ತಿದೆ. ಡಿಎಪಿ ಗೊಬ್ಬರಕ್ಕೆ ಭಾರಿ ಡಿಮ್ಯಾಂಡ್ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಇದೀಗ ಡಿಎಪಿ ಸಿಗ್ತಿಲ್ಲ ಅಂತ ಆರೋಪ ಕೇಳಿ ಬರ್ತಿದೆ. ಡಿಎಪಿ ಗೊಬ್ಬರದ ಸರ್ಕಾರಿ ದರ ನೋಡಬೇಕಾದ್ರೆ 1350 ರೂಪಾಯಿ ಆಗಿದೆ. ಆದರೆ ಆಗ್ರೋ ಏಜೆನ್ಸಿ ಮಾಲೀಕರು ಅದನ್ನ 1800ರಿಂದ 2000 ರೂಪಾಯಿಗೆ ಮಾರಾಟ ಮಾಡ್ತಿರುವಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ನ್ಯಾನೋ ಪಡೆದ್ರೆ ಮಾತ್ರ ಡಿಎಪಿ ಗೊಬ್ಬರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. 50 ಕೆಜಿ ಡಿಎಪಿ ಗೊಬ್ಬರ ದರ ನೋಡ್ಬೇಕಾದ್ರೆ 1350 ಲಿಂಕ್ ಜೊತೆಗೆ ಖರೀದಿ ಮಾಡಿದ್ರೆ 2025 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇನ್ನು ನ್ಯಾನೋ ರಸಗೊಬ್ಬರ ಬೇಡ, ನಮಗೆ ಕೇವಲ ಡಿಎಪಿ ಗೊಬ್ಬರ ಮಾತ್ರ ಕೊಡಿ ಎಂದು ರೈತರು ಆಗ್ರಹಿಸುತ್ತಿದ್ದಾರೆ. ಆದರೆ ನ್ಯಾನೋ ಔಷಧಿ ಪಡೆದರೆ ಮಾತ್ರ ಡಿಎಪಿ ನೀಡ್ತೇವೆ ಅಂತಿದ್ದಾರೆ ಆಗ್ರೋ ಮಾಲೀಕರು. ನ್ಯಾನೋ ರಸಗೊಬ್ಬರ ಖರೀದಿ ಮಾಡಲಿಲ್ಲ ಅಂದ್ರೆ ಡಿಎಪಿ ಗೊಬ್ಬರ ನೀಡಬೇಕು ಎಂದು ಹೇಳುವ ಅಧಿಕಾರಿಗಳು, ಇನ್ನು ನ್ಯಾನೋ ರಸಗೊಬ್ಬರ ಖರೀದಿ ಮಾಡಲಿಲ್ಲ ಅಂದ್ರೆ ಡಿಎಪಿ ಗೊಬ್ಬರ ನೀಡಬೇಕು ಎಂದು ಹೇಳುವಂತ ಅಧಿಕಾರಿಗಳು, ನ್ಯಾನೋ ಖರೀದಿಸೋದು ಬಿಡೋದು ರೈತರಿಗೆ ಬಿಟ್ಟಿದ್ದು ಇದು ಅಧಿಕಾರಿಗಳ ಮಾತಾಗಿದೆ. ಇನ್ನು ನ್ಯಾನೋ ರಸಗೊಬ್ಬರ ಖರೀದಿಸಿಲ್ಲ ಅಂದ್ರೆ ಡಿಎಪಿ ಕೊಡಲ್ಲ ಅಂತಿದ್ದಾರೆ ಆಗ್ರೋ ಮಾಲೀಕರು. ಡಿಎಪಿ ಗೊಬ್ಬರ ಸಿಗಲಿಲ್ಲ ಅಂದ್ರೆ ಕಾಂಪ್ಲೆಕ್ಸ್ ಬಳಸಿ ಬಿತ್ತನೆ ಮಾಡಿ ಎಂದು ಹೇಳಿದ್ದಾರೆ ಕೃಷಿ ಜಂಟಿ ನಿರ್ದೇಶಕ ಸಮತ್ ಪಾಟೀಲ್. ಕಾಂಪ್ಲೆಕ್ಸ್ ಕೂಡ ಅಧಿಕ ಬೆಲೆಗೆ ಮಾರಾಟ ಮಾಡ್ತಿರುವಂತಹ ಆಗ್ರೋ ಅಂಗಡಿಗಳು ಇನ್ನು ಹೆಚ್ಚಿನ ಬೆಲೆಗಳಿಗೆ ಗೊಬ್ಬರ ಮಾರಾಟ ಮಾಡ್ತಿರುವ ಹಿನ್ನೆಲೆ ಬಿಲ್ ಅನ್ನು ಸರಿಯಾಗಿ ನೀಡದೆ ನಕಲಿ ಬಿಲ್ ಅನ್ನ ನೀಡ್ತಿದ್ದಾರೆ ಕೆಲವು ಆಗ್ರೋ ಅಂಗಡಿಗಳು. ತಮ್ಗೆಲ್ರಿಗೂ ಗೊತ್ತಿದ್ದಂಗೆ ಮುಂಗಾರು ಹಂಗಾಮಿ ಈಗ ಆಲ್ರೆಡಿ ಪ್ರಾರಂಭವಾಗಿರೋದ್ರಿಂದ ತಾವು ಎಲ್ಲರೂ ರಸಗೊಬ್ಬರ ಪಡಿತಾ ಇದ್ದೀರಿ. ನಾನು ಸಹಿತ ದಿನ ರಸಗೊಬ್ಬರ ಮಾರಾಟಗಾರರ ಅಂಗಡಿಗಳಿಗೆ ಭೇಟಿ ನೀಡುದು, ಪರಿಶೀಲನೆ ಮಾಡುದು, ನಮ್ಮ ಕೃಷಿ ಇಲಾಖೆ ಎಲ್ಲ ತಂಡ ಮಾಡಿ ಮಾಡ್ತಾ ಇದ್ದೀವಿ. ತಮ್ಗೆಲ್ರಿಗೂ ಗೊತ್ತಿದ್ದಂಗೆ ಬಹಳಷ್ಟು ಯುದ್ಧೋಪಾದಿ ಈ ಬೇರೆ ದೇಶಗಳಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ರಸಗೊಬ್ಬರದ ಕೊರತೆ ಆಗ್ತಾ ಇದೆ. ಅದರಿಂದ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರ ತಮ್ಗೇನಾದ್ರೂ ಲಭ್ಯ ಆಗ್ಲಿಲ್ಲ ಅಂದ್ರೂ ಸಹಿತ ತಾವೇನ್ ಮಾಡಿ ಕಾಂಪ್ಲೆಕ್ಸ್ ಗೊಬ್ಬರಗಳಿದಾವೆ. ಉದ್ದು, ಹೆಸರು, ತೊಗರಿಗೆ 20-20, ಆನಂತರ ಹತ್ತಿಗೆ 10-26-26, ಕಬ್ಬಿಗೆ 10-10-26-26, ಸೋಯಾಬೀನ್ಗೆ 12-32, 16 ಈ ರೀತಿಯಾದಂತ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ತಾವು ಬಳಸಿ ಬಿತ್ತನೆ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸೋದು ಮುಖ್ಯ ಉದ್ದೇಶ ಈ ಒಂದು ಕೊರತೆ ಒಂದಾಗಿದ್ರೆ, ಎರಡನೇದೇನಿದೆ ನಮ್ಮ ರಸಗೊಬ್ಬರದಲ್ಲಿ ಏನಿದೆ ನಾವು ಸಮತೋಲನವಾದಂತ ಪೋಷಕಾಂಶಗಳು ಬಳಸಬೇಕಾಗ್ತದೆ. ಆದ್ದರಿಂದ ರೈತ ಬಾಂಧವರು ತಾವು ಭೂಮಿಗೆ ಸಮತೋಲನವಾದಂತ ಪೋಷಕಾಂಶ ಹಾಕಿ ಪೊಟ್ಯಾಶ್ ಹಾಕೋದ್ರಿಂದ ಬರ ನಿರೋಧಕ ಶಕ್ತಿ ಬರುತ್ತದೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ಕಾಂಪ್ಲೆಕ್ಸ್ ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಔರಾದ್ ಬಿ ತಾಲೂಕಿನ ಚಿಂತಾಕಿಯಲ್ಲಿ ನಿರ್ಮಿಸಲಾದಂಥ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಗೆ ಜೂನ್ 8ರಂದು ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಶಾಲೆಯ ತರಗತಿ ಕೊಠಡಿಗಳು, ಪ್ರಯೋಗಾಲಯ, ಕಂಪ್ಯೂಟರ್ ಕೊಠಡಿ, ವಸತಿ ನಿಲಯ, ಕಿಚನ್ ಹಾಲ್ ಸೇರಿದಂತೆ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿದ ಅವರು ವಸತಿ ಶಾಲೆಯ ಸಂಪೂರ್ಣ ಆವರಣದಲ್ಲಿ ಸಂಚರಿಸಿ ಸೌಲಭ್ಯಗಳು ಹಾಗೂ ಕಾಮಗಾರಿ ಕುರಿತು ಅಧಿಕಾರಿಗಳಿಂದ ವಿವರವಾದಂತಹ ಮಾಹಿತಿಯನ್ನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಭಾಗದಲ್ಲಿ ಎಸ್ಸಿ ಹಾಗೂ ಎಸ್ಟಿ ಸಮುದಾಯ ವಿದ್ಯಾರ್ಥಿಗಳಿಗಾಗಿ ವಸತಿ ಶಾಲೆಗಳ ಕೊರತೆ ಇತ್ತು. ಹಲವು ವರ್ಷಗಳಿಂದ ಗ್ರಾಮ ಸಂಚಾರದ ಸಂದರ್ಭದಲ್ಲಿ ಸಾರ್ವಜನಿಕರು ಈ ವಿಷಯವನ್ನು ಪ್ರಸ್ತಾಪಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ವಸತಿ ಶಾಲೆ ಸ್ಥಾಪಿಸುವಂತೆ ಒತ್ತಾಯಿಸುತ್ತಿದ್ದರು. ಜನರ ಬಹುದಿನಗಳ ಕನಸು ಹಾಗೂ ಬೇಡಿಕೆಯನ್ನು ಈಡೇರಿಸುವ ಉದ್ದೇಶದಿಂದ ಹಿಂದೆ ಸಚಿವನಾಗಿದ್ದಾಗ ಅನುದಾನ ಮಂಜೂರು ಮಾಡಿಸಿ ವಸತಿ ಶಾಲೆಯನ್ನು ನಿರ್ಮಿಸಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ನೂತನ ಕಟ್ಟಡದಲ್ಲಿ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವಂತಹ ಎಲ್ಲಾ ಮೂಲಭೂತ ಹಾಗೂ ಆಧುನಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಇನ್ನು ಅಂದಾಜು ಪತ್ರಿಕೆಯಲ್ಲಿ ನಮೂದಿಸಿರುವಂತೆ ಕಂಪ್ಯೂಟರ್ಗಳು, ಪ್ರಾಜೆಕ್ಟರ್ಗಳು ಹಾಗೂ ಪೀಠೋಪಕರಣಗಳು ಮತ್ತು ಪಾಠೋಪಕರಣಗಳನ್ನು ಕೂಡ ಸಮರ್ಪಕವಾಗಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ನಮ್ಮ ಪ್ರಚಾರ ಏನು ಒಡಲೆ ಎಷ್ಟು ಕಂಪ್ಯೂಟರ್ ಬಂದಿದೆ? ಯಾರು ಕೊಡ್ತೀರಿ? SLC ಕೊಡ್ತೀರಿ? ಓಕೆ ಸರ್.
ಈ ಹಾಸ್ಟೆಲ್ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಹೆಮ್ಮೆಯ ಪ್ರತೀಕವಾಗಿರುವ ಬಿದ್ರಿ ಕಲೆಯ ಸ್ಮರಣಾರ್ಥ ನಗರದ ಹೈದರಾಬಾದ್ ರಸ್ತೆಯಲ್ಲಿರುವ ಬಿದ್ರಿ ವೃತ್ತಕ್ಕೆ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ಸ್ ವತಿಯಿಂದ ಹೊಸ ಮೆರುಗನ್ನು ನೀಡಲಾಗಿದೆ. ರೋಟರಿ ಸಿಲ್ವಾ ಕೈಗೊಂಡಿದ್ದ ಸೌಂದರೀಕರಣ ಕಾಮಗಾರಿಯನ್ನ ರೋಟರಿ ಡಿಸ್ಟ್ರಿಕ್ಟ್ 3160 ಗವರ್ನರ್ MK ರವೀಂದ್ರ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಗರದ ಸೌಂದರ್ಯ ಹೆಚ್ಚಿಸುವ ಹಾಗೂ ಪ್ರವಾಸಿಗರನ್ನ ಆಕರ್ಷಿಸುವ ಉದ್ದೇಶದಿಂದ ಕೈಗೊಂಡಿರುವಂತಹ ಈ ಕಾರ್ಯ ಶ್ಲಾಘನೀಯವಾಗಿದೆ. ಬಿದ್ರಿ ವೃತ್ತಕ್ಕೆ ಆಧುನಿಕ ವಿನ್ಯಾಸ ಹಾಗೂ ಹಸಿರು ಪರಿಸರದ ಸ್ಪರ್ಶ ನೀಡಿರುವುದು ನಗರದ ಅಂದವನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ಹೇಳಿದ್ದಾರೆ. ಈ ದಿನ ಬೀದರ್ ನಗರದಲ್ಲೇ ಒಂದು ಸಂಭ್ರಮ ಆಚರಣೆ. ಬೀದರ್ನ ಒಂದು ಶಕ್ತಿ ಬಿದಿರಿ ಆರ್ಟು. ಆ ಬಿದಿರಿ ಆರ್ಟ್ನ ನೆನಪಿಗೋಸ್ಕರ ಒಂದು ಬಿದಿರಿ ಸರ್ಕಲ್ನ ಬೀದರಲ್ಲಿ ಮಾಡಿದರು. ಆ ಬಿದಿರಿ ಸರ್ಕಲ್ನ ಈಗ ನಮ್ಮ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಬ್ಯೂಟಿಫಿಕೇಷನ್ ಮಾಡಲಾಗಿದೆ. ಪ್ರಥಮವಾಗಿ ನಾನು ಬೀದರ್ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಅಧ್ಯಕ್ಷ ಆದೇಶ್ ಮತ್ತು ಕಾರ್ಯದರ್ಶಿ ಕಿರಣ್ ಹಾಗೂ ಎಲ್ಲ ಅವರ ತಂಡದವರಿಗೆ ನಾನು ಥ್ಯಾಂಕ್ಸ್ ಮತ್ತು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಥರ ಕೆಲಸಗಳು ಮಾಡಿದಾಗ ಮಾತ್ರ ನಮ್ಮ ರೋಟ್ರಿಯ ಒಂದು ಪಬ್ಲಿಕ್ ಇಮೇಜು ಬೆಳೆಯುತ್ತೆ. ಪಬ್ಲಿಕ್ ಇಮೇಜ್ ಬೆಳೆದಂಗೆಲ್ಲ ಹೊಸ ಸದಸ್ಯರು ನಮ್ಮ ರೋಟ್ರಿಗೆ ಆಗಮಿಸ್ತಾರೆ. ಹೊಸ ಸದಸ್ಯರು ರೋಟ್ರಿಗೆ ಆಗಮಿಸಿದಾಗ ನಮಗೆ ನಮ್ಮ ಮೇಯ್ನ್ ರೋಟ್ರಿ ಫೌಂಡೇಶನ್ಗೆ ಒಂದು ಸಪೋರ್ಟ್ ಸಿಗುತ್ತೆ. ರೋಟ್ರಿ ಫೌಂಡೇಶನ್ಗೆ ಸಪೋರ್ಟ್ ಸಿಕ್ಕಾಗ ನಮಗೆ ಒಳ್ಳೊಳ್ಳೆಯ ಒಂದು ಗ್ಲೋಬಲ್ ಗ್ರ್ಯಾಂಟ್ಸ್ ಮಾಡಿ ಒಂದು ಜನರಿಗೆ ಒಂದು ಸರ್ವಿಸ್ ಮಾಡೋವಂಥ ಒಂದು ಸಪೋರ್ಟ್ ನಮಗೆ ಸಿಗುತ್ತೆ. ಹಾಗಾಗಿ ನಮ್ಮ ರೋಟ್ರಿಯಿಂದ ನಾವು ಮಾಡ್ತಾ ಇರೋ ಸರ್ವಿಸ್ಗಳಲ್ಲಿ ಒಂದು ಹೆಲ್ತಿಗೆ, ಎಜುಕೇಷನ್ಗೆ ಹಾಗೂ ಎನ್ವಿರಾನ್ಮೆಂಟಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಇದು ಸಹ ಪಬ್ಲಿಕ್ ಇಮೇಜು ಸಹ ನಾವು ಭಾಳ ಸಪೋರ್ಟ್ ಮಾಡ್ತಾ ಇದ್ದೀವಿ ಹಾಗೂ ಮುಂದೆನೂ ಮಾಡ್ತೀವಿ. ಯಾಕೆಂದರೆ ಪಬ್ಲಿಕ್ ಇಮೇಜಿಂದ ರೋಟ್ರಿ ಏನು ಅನ್ನೋದು ಎಲ್ಲರಿಗೂ ತಿಳಿಯುತ್ತೆ. ಹಾಗಾಗಿ ಈ ಥರ ಪಬ್ಲಿಕ್ ಇಮೇಜ್ ಒಂದು ಒಳ್ಳೆ ಕೆಲಸವನ್ನು ಈ ದಿನ ರೋಟ್ರಿ ಬೀದರ್ ಸಿಲ್ವರ್ ಸ್ಟಾರ್ ಅವರು ಮಾಡಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ನಂತರ ರೋಟರಿ 3160 ಭಾವಿ ಗವರ್ನರ್ ತ್ರಿವಿಕ್ರಮ್ ಜೋಶಿ ಅವರು ಮಾತನಾಡಿ, ಇಂತಹ ಸೌಂದರೀಕರಣ ಯೋಜನೆಗಳು ನಾಗರಿಕರಲ್ಲಿ ಪರಿಸರ ಹಾಗೂ ನಗರಾಭಿವೃದ್ಧಿ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಸಮಾಜಕ್ಕೆ ಮಾದರಿಯಾಗಲಿವೆ ಎಂದು ತಿಳಿಸಿದರು. ರೋಟರಿ ಸಿಲ್ವರ್ ಸ್ಟಾರ್ ಬೀದರ್ ವತಿಯಿಂದ ಬೀದರ್ ಜಿಲ್ಲೆಯ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ವಿಶೇಷ ಕಲೆ ಅಂದರೆ ಬಿದಿರಿ ಕಲೆ. ಅದರ ಪ್ರಚಾರ ಇರ್ಬೋದು, ಅದರ ಒಂದು ಮೂಲ ಸಂಸ್ಕೃತಿಯನ್ನು ನಾವು ಜಗತ್ತಿಗೆ ತಿಳಿಸ್ಬೇಕಾದ್ರೆ ಅಲ್ಲೇನು ನಾವು ನೋಡಿದ್ದೀವಿ, ಆ ಬಿದಿರಿ ವರ್ಕಿನ ಒಂದು ಮಾಡೆಲನ್ನು ಮಾಡಿಟ್ಟಿದ್ದಾರೆ. ಮುಂಚೆಯಿಂದ ಇತ್ತು, ಆದರೆ ಕಾರಣಾಂತರದಿಂದ ಅದು ಶಿಥಿಲಗೊಂಡಿತ್ತು. ಅದನ್ನು ಮತ್ತೆ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಅವರು ಇವತ್ತು ಅದನ್ನು ತಗೊಂಡು ಅದನ್ನು ಬ್ಯೂಟಿಫಿಕೇಷನ್ ಮಾಡೋ ಜೊತೆಗೆ ಈ ಇಡೀ ರಸ್ತೆಯನ್ನು ರೋಟರಿ ಹೆಸರಲ್ಲಿ ಜನಕ್ಕೆ ಅನುಕೂಲ ಕೊಡೋ ಜೊತೆಗೆ ಬೀದರ್ನ ಒಂದು ಮೂಲ ಇದೇನಿದೆ ಅಂದರೆ ಒಂದು ಮೂಲ ಗುಣ ಏನಿದೆ, ಸ್ವಭಾವ ಏನಿದೆ ಮತ್ತು ಇದರ ಕಲೆ ಏನಿದೆ, ಇದರ ಪ್ರಚಾರಕ್ಕೆ ಏನು ಕೆಲಸ ಮಾಡ್ತಾ ಇದ್ದಾರೆ. ಇದು ಬರೀ ಬೀದರ್ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಇದರ ಒಂದು ಪ್ರಚಾರ ಆಗೋ ಜೊತೆಗೆ ರೋಟರಿ ಕ್ಲಬ್ ತಮಗೆಲ್ಲ ಗೊತ್ತಿರೋ ರೀತಿ ಸೇವಾ ಚಟುವಟಿಕೆಯಲ್ಲೇ ತೊಡಗಿಸ್ಕೊಂಡಿರೋದು. ಅದರ ಒಂದು ಅಂಗವಾಗಿ ಇವತ್ತು ರಸ್ತೆ ಸೌಂದರ್ಯೀಕರಣದ ಜೊತೆಗೆ ಊರಿನ ಒಂದು ಪ್ರಚಾರವನ್ನು ಮಾಡೋ ಜೊತೆಗೆ ಟೂರಿಸಂ ಬೆಳೆಸಲಿಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ ಅನ್ನೋದಿದೆ. ಬಿದಿರಿ ಕೆಲಸಕ್ಕೂ ಅಂದರೆ ಬಿದಿರಿ ವರ್ಕ್ ಅಂತ ಏನು ಕರಿತೇವೆ, ಇದರ ಪ್ರಚಾರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಐಟಮ್ಗಳನ್ನು ನಾವು ಕಳಿಸೋಕ್ಕೆ, ಮಾರಾಟ ಮಾಡೋಕ್ಕೆ, ಪ್ರಚಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆ ಪಬ್ಲಿಕ್ ಇಮೇಜ್ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳು ಮಾಡಿದಂಥ ಸಿಲ್ವರ್ ಸ್ಟಾರ್ ಕ್ಲಬ್ನ ಆದಿಶ್ವಾಲಿ, ಕಿರಣ್ ಮತ್ತು ಅವರೆಲ್ಲ ಟೀಮು ಮತ್ತು ಬೀದರ್ ಝೋನ್ನ ಎಲ್ಲ ಲೀಡರ್ಗಳಿಗೂ ನಾನು ಅಭಿನಂದನೆ ಹೇಳ್ತೇನೆ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಟು ಆಲ್ ದ ಬೀದರ್ ರೊಟೇರಿಯನ್ಸ್ ಆ್ಯಂಡ್ ಬೀದರ್ ಸಿಟಿಜನ್ಸ್. ಥ್ಯಾಂಕ್ ಯು. ನಂತರ ರೋಟರಿ ಸಿಲ್ವರ್ ಸ್ಟಾರ್ ಅಧ್ಯಕ್ಷ ಆದಿಶ್ ವಾಲಿ ಅವರು ಮಾತನಾಡಿ, ಬಿದ್ರಿ ಕಲೆ ಬೀದರ್ನ ಗುರುತಾಗಿದೆ. ಈ ಪರಂಪರೆಯ ಸ್ಮರಣಾರ್ಥಕವಾಗಿ ಬಿದ್ರಿ ವೃತ್ತಕ್ಕೆ ಹೊಸ ಮೆರುಗು ನೀಡಿದ್ದೇವೆ. ನಗರದ ಸೌಂದರ್ಯ ಮತ್ತು ಸ್ವಚ್ಛತೆಗೆ ನಾಗರಿಕರೆಲ್ಲರೂ ಕೈ ಜೋಡಿಸಬೇಕು. ನಗರವನ್ನ ಸ್ವಚ್ಛ ಹಾಗೂ ಸುಂದರವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಇದೇ ಉದ್ದೇಶದಿಂದ ಬಿದ್ರಿ ವೃತ್ತದ ಸೌಂದರ್ಯೀಕರಣ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು RI ಡಿಸ್ಟ್ರಿಕ್ಟ್ 3160 ವತಿಯಿಂದ ಹಾಗೂ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್
ಇಲ್ಲಿ ಬಿದ್ರಿ ಚೌಕ್ ಹಾಗೂ ಬಿದ್ರಿ ಡ್ರೈವಲ್ಲಿ ಇದ್ದೀವಿ. ನಾವು ಬ್ಯೂಟಿಫಿಕೇಷನ್ ಆಫ್ ಬಿದ್ರಿ ಡ್ರೈವ್ ಆ್ಯಂಡ್ ಬಿದ್ರಿ ಸರ್ಕಲ್ ಮಾಡಿದ್ದೀವಿ. ನಮ್ಮ ಬಿದ್ರಿ ಕಲೆ, ನಮ್ಮ ಬಿದ್ರಿ ಚೌಕು ಸ್ವಲ್ಪ ಕೆಟ್ಟೋಗಿತ್ತು, ಅದಕ್ಕೆ ನಾವು ಅಡಾಪ್ಟ್ ಮಾಡಿದ್ದೀವಿ. ಅಡಾಪ್ಟ್ ಮಾಡಿ ಅದಕ್ಕೆ ಫುಲ್ಲು ಹೊಸ ಮುಖ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ನಮ್ಮ ಎಂಟ್ರೆನ್ಸ್ಗೆ, ಹೈದ್ರಾಬಾದಿಂದ ಬರೋ ಎಂಟ್ರೆನ್ಸ್ಗೆ ನಮ್ಮ ಇಡೀ ಎಲ್ಲ ಜನರಿಗೆ ರೋಟರಿ ಕ್ಲಬ್ ವತಿಯಿಂದ ಬೀದರ್ ನಗರಕ್ಕೆ ಸುಸ್ವಾಗತ ಮಾಡ್ತಾಯಿದ್ದೀವಿ. ಹಾಗೆ ಅಂಡರ್ ಬ್ರಿಡ್ಜಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಬಿದ್ರಿ ವರ್ಕ್ ಆಗಿರ್ಬೋದು, ನಮ್ಮ ಬೀದರ್ ಕೋಟೆ ಆಗಿರ್ಬೋದು, ಹಾಗೆ ಅನುಭವ ಮಂಟಪ, ವಿಶ್ವದ ಮೊದಲ ಮೊಟ್ಟ ಪಾರ್ಲಿಮೆಂಟ್ ಸಂಸತ್ತು, ಅದ್ರ ಚಿತ್ರಗಳು ಇದ್ದಾವೆ. ಮತ್ತು ಅಕ್ಕಪಡೆ ಇಲ್ಲೇ ಫಾರ್ಮ್ ಆಗಿದೆ. ರೋಟ್ರಿ ಇಂಟರ್ನ್ಯಾಷನಲ್ದು ಏನೇನು ವ್ಯಾಲ್ಯೂಸ್ ಇದೆ, ಇಡೀ ಅವರ ಇನ್ಸ್ಟಿಟ್ಯೂಷನ್ ಆರ್ಗನೈಸೇಷನ್ ಏನು ಎಲ್ಲ ವ್ಯಾಲ್ಯೂಸ್ ಇದೆ, ಅದು ಎಲ್ಲ ಈ ಅಂಡರ್ ಪಾಸಲ್ಲಿ ಇದೆ. ಹಾಗೆ ಮತ್ತು ಒಂದು ಸೋಷಲ್ ಮೆಸೇಜು ಎಲ್ಲ ಇದರಲ್ಲಿ ಇದೆ. ನಮ್ಮ DG ಸರ್ ಬಂದಿದ್ದಾರೆ, DGN ಸರ್ ಬಂದಿದ್ದಾರೆ, ಹಾಗೆ ಎಲ್ಲ ಸೀನಿಯರ್ ರಿಟೈರೆನ್ಸ್ ನಮಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೆ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ರೋಟರಿ IFCR ಮಾಜಿ ಅಧ್ಯಕ್ಷ KRP ಸಾರಥಿ, IFRC ದಕ್ಷಿಣ ವಲಯದ ಅಧ್ಯಕ್ಷ ಕೇಶವ್ ಶ್ರೀನಿವಾಸ್ ಗೌಡ, ರೋಟರಿ ಕಲ್ಯಾಣ ವಲಯದ ಅಸಿಸ್ಟೆಂಟ್ ಗವರ್ನರ್ ಹಾವಶೆಟ್ಟಿ ಪಾಟೀಲ್, ನಿತಿನ್ ಕರ್ಪೂರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಘು ಕೃಷ್ಣಮೂರ್ತಿ, ರೋಟರಿ ಸಿಲ್ವರ್ ಸ್ಟಾರ್ ಉಪಾಧ್ಯಕ್ಷ ಆನಂದ್ ಕೊಟಾರ್ಕಿ, ಕಾರ್ಯದರ್ಶಿ ಕಿರಣ್ ಸಾಮ್ವೇಲ್, ಪ್ರಾಜೆಕ್ಟ್ ಡೈರೆಕ್ಟರ್ ಖಜಾಂಚಿ ನಿಹಾಲ್ ಸಿಂಗ್, ಜಾಯಿಂಟ್ ಸೆಕ್ರೆಟರಿ ಭಾವೇಶ್ ಪಾಟೀಲ್ ಹಾಗೂ ರೋಟರಿ ಕ್ಲಬ್ನ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಗಣ್ಯರು ಕೂಡ ಉಪಸ್ಥಿತರಿದ್ದರು. ಜೈ ರೋಟರಿ. ಡೈರೆಕ್ಟ್ ಸರ್ ಮಾತಾಡ್ತಾರೆ ಅಲ್ಲಿ ಯಾರು ಎಲ್ಲ ಫುಲ್ ಆಗಿ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ರಸಗೊಬ್ಬರ ಪಡೆಯಲು ಅನ್ನದಾತರು ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ರಸಗೊಬ್ಬರ ಅಂಗಡಿ ಮುಂದೆ ರಸಗೊಬ್ಬರ ಪಡೆಯಲು ರೈತರು ಪರದಾಟ ನಡೆಸಿದ್ದಾರೆ. ಯಾದಗಿರಿಯಲ್ಲಿ ಅನ್ನದಾತರು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಯೂರಿಯಾ, DAP ಕಾಂಪ್ಲೆಕ್ಸ್ ರಸಗೊಬ್ಬರ ಕೊರತೆ ಉಂಟಾಗ್ತಿದೆ. ಅನ್ನದಾತರ ಬೇಡಿಕೆಗೆ ತಕ್ಕಂತೆ ಪೂರೈಕೆಯಾಗದ ರಸಗೊಬ್ಬರ ವಿಷಯ ಕುರಿತಂತೆ ಯೂರಿಯಾ ರಸಗೊಬ್ಬರ ಪಡೆಯಲು FID ಕಡ್ಡಾಯವಾಗಿದೆ. ಯೂರಿಯಾ ರಸಗೊಬ್ಬರ 1 ಎಕರೆಗೆ 1 ಬ್ಯಾಗ್ ನಿಗದಿಯಾಗಿದೆ. ಅಂದ್ರೆ 10 ಎಕರೆ ಭೂಮಿ ಇದ್ರೂ ಕೂಡ 2 ಬ್ಯಾಗ್ ಯೂರಿಯಾ ರಸಗೊಬ್ಬರ ವಿತರಣೆ ನಿಗದಿ ಮಾಡ್ತಾ ಇದ್ದಾರೆ. FID ಕಡ್ಡಾಯದಿಂದ ಅನ್ನದಾತರ ಬೇಡಿಕೆಗೆ ತಕ್ಕಂತೆ ಗೊಬ್ಬರ ಕೊಡಲು ಕೊರತೆ ಉಂಟಾಗ್ತಿದೆ. ಪ್ರತಿ ಎಕರೆಗೆ ತಕ್ಕಂತೆ 1 ಬ್ಯಾಗ್ ಯೂರಿಯಾ ನೀಡಲು ರೈತರು ಆಗ್ರಹಿಸುತ್ತಿದ್ದಾರೆ. FID ಕಡ್ಡಾಯದಿಂದ ಭೂಮಿ ಲೀಸ್ಗೆ ಪಡೆದು ಕೃಷಿ ಮಾಡುವವರ ರೈತರ ಸಂಕಷ್ಟ ಹೆಚ್ಚಾಗಿದೆ. ರಸಗೊಬ್ಬರ ನೀಡಲು ತಲೆದೋರಿದ ತಾಂತ್ರಿಕ ಸಮಸ್ಯೆ. ಇನ್ನು ಕೇಂದ್ರ ಸರ್ಕಾರದ FID ಜಾರಿ ಮಾಡಿದ ಪರಿಣಾಮ ರೈತರು ಸಂಕಷ್ಟವನ್ನ ಅನುಭವಿಸಬೇಕಾಗಿದೆ. ಇನ್ನು ರೈತರ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರ ವಿತರಣೆ ಮಾಡಲು ರೈತರು ಆಗ್ರಹಿಸುತ್ತಿದ್ದಾರೆ. ಅದಕ್ಕೆ ರೈತರು ಹಾಕಬಹುದು.
ನಾಳೆ ಬರ್ತದೆ ಏನೇನು ಬೇಕು ಈಗ ಎಷ್ಟು ದಿನ 3 ಎಕರೆ ಈಗ 3 ಎಕರೆ ತನಕ ಇತ್ತು ಅಂತ ತಿರುಗು ಇಪ್ಪತ್ತು 18 ಅದಕ್ಕೆ ಈಗ ಇನ್ನೊಂದು ರೇಟ್ ಏನು ಹೆಚ್ಚಿಗೆ ಅದೊಂದು ಹೆಚ್ಚಿಗೆ ಉಳ್ಕತ್ತಂತ ನೀವು ಹೊರಗೆ ಬಂದ್ಬಿಡ್ತಾರೆ ಇದು ಹೊರಗೆ ಬಂದು ಕಷ್ಟ ಆಗ್ತಾಯಿದೆ ಅವರು ನಮ್ಮಾಗ ಇದು ಮಾಡ್ತಾ ಇದ್ದಾರೆ ಈಗ ಎಲ್ಲ ಪ್ರಾಬ್ಲಮ್ ಆಗೋಲ್ಲ. ಅವ್ರು ರೋಟಿ ಕೇಳೋದ್ರ ನಾವು ವೇಟ್ ಮಾಡಬೇಕು ಸರ್. ನಾವು 25 ಲೇಜೆ ಮಾಡಿ ಈಗ ಲೀಸ್ ಮಾಡಿದ್ರೆ ಆ ಸಮಸ್ಯೆ ಅದ. ನೀವು ಮಸಾಲೆ ಬೇಕು ನೀವು ಎಫ್ ತಂಬ್ರೆ ಅಂತೀರಿ ಒಂದು ಮಂಜಿ ಅದೇ ಸಮಸ್ಯೆ ಅದ. ಈಗ ಅವ್ರದ್ದು ಇಲ್ಲ ಅವ್ರದ್ದು ಒಂದೊಂದು ಓ ಟಿ ಪಿ ಹೇಳ್ಬೇಕು ಸರ್. ಅವ್ರು ಇರ್ತಾರೆ, ಅವ್ರು ಹೆಂಗಾತಾರೆ ಏನು ನಿಮ್ಗೆ ಏನು ಮಾಡ್ತಾರೆ ಮಸಾಲಿಗೆ ಮತ್ತೆ ಬರೋ ನೀವು ಅವ್ರ ಬಳಿ ಇಸ್ಕೋಬೇಕು. ನೀವು ಅದರನ್ನೇ ನಾವು ಎಕರೆಕ್ಕಿಂತ ಇಷ್ಟು ಗೊಬ್ಬರ ಅಂತ ಅವ್ರಿಗೆ ಆದೇಶ ಮಾಡ್ಯಾರ. ಅವರು ಹೆಂಗೆ ಈಗ ಒಂದು ನಿಮಿಷ ಅದು ಮಾಡ್ತಾರೆ. ಈಗ ನೀವು ಏನು ಈ ಗೊಬ್ಬರ ಆಲ್ರೆಡಿ ವಿತರಕರ ಬಳಿ ಸ್ಟಾಕ್ ಆದ್ರಿ ಇದ್ರೆ ಅದು ಸರಿಯಾಗಿ ಯುಟಿಲೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವರಿಗೆ. ಯಾಕಂತ ನಾವು ಕೇಳಿದಾಗ ಅವ್ರು ಏನು ಹೇಳ್ತಾರೆ ರೀ, ಅಧಿಕಾರಿಗಳು ನಮಗೆ 3 ತಂಡ ಎಂಟ್ರಿ ಮಾಡ್ಬೇಕಾಗ್ತದೆ ರೀ, FID ನಂಬರ್ ತೊಗೋಬೇಕಾಗ್ತದೆ. ಅವು ಕೆಲವು ಎಂಟ್ರಿ ಆಗ್ಲಾರ್ದ ನಾವು ಕೊಡೋಕ್ಕೆ ಬರೋಲ್ಲ. ಕೊಟ್ಟಿವಂದ್ರೆ ಅದು ಬೇರೆಯೇ ಅರ್ಥ ಕಲ್ಪಿಸ್ತಾರೆ ಅಧಿಕಾರಿಗಳು ಅಂಥೇಳಿ ನಾವು ಅದು ಮಾಡತನ ಕೊಡೋಕ್ಕಾಗಲ್ಲ ಅನ್ನೋದಕ್ಕೆ ಅದು ವಿಳಂಬ ಆಗ್ಲಕ್ಕತ್ತದ. ಅದಕ್ಕೆ ದಯಮಾಡಿ ಅಧಿಕಾರಿಗಳು ಅದ್ರ ಕಡೆ ಗಮನ ಹರಿಸಿ ರೈತರಿಗೆ ಸರಳೀಕರಣಗೊಳಿಸಿ ಅವರಿಗೆ ಗೊಬ್ಬರ ಕೊಡಿಸೋದಾಗಲಿ ಎಲ್ಲ ಅನುಕೂಲ ಮಾಡಿ ಕೊಡಬೇಕು. ಕೆಲವ್ರ ಬಳಿ FID ಇಲ್ಲ, ಲೀಸ್ ಮಾಡ್ತಾರೆ. ಅಂಥವ್ರಿಗೆ ಲೀಸ್ ಮಾಡೋರು ಯಾರೋ 4 ಎಕರೆ ಇರ್ತದೆ, ಅವ್ರು ಎಲ್ಲೇ ಇರ್ತಾರೋ ಅದು FID ಗೊತ್ತಿಲ್ಲ ಏನಿಲ್ಲ. ಅಂಥವ್ರನ್ನ ಗಮನಕ್ಕೆ ತೊಗೊಂಡು ಅದು ಏನಾರು ಇದು ಮಾಡಿ ಅವ್ರಿಗೆ ಅನುಕೂಲ ಮಾಡಿ ಕೊಡ್ಬೇಕು. ಆದರೆ ಎಕರೆಗೆ 1 ಚೀಲ ಕೊಡ್ಬೇಕು. 10 ಎಕರೆಗೆ 2 ಚೀಲ ಕೊಟ್ಟರೆ ಈಗ ಆಲ್ರೆಡಿ ರೈತರು ಏನು ಮಾಡ್ಯಾರ ಅದಕ್ಕೆ ಅಡ್ಜಸ್ಟ್ ಆಗ್ಯಾರ, ಬೆಳೆ ಬರಲ್ಲ. ಯಾಕಂದ್ರೆ ಹತ್ತಿಗೆ ಅದು ಸರಿಯಾದ ಗೊಬ್ಬರ ಹಾಕಿದ್ರೇ ಇಳುವರಿ ಬರ್ತದೆ. ಇಲ್ಲಾಂದ್ರೆ ರೈತರು ತುಟ್ಟಿ ಬೀಜ ಮಸಾಲೆ ಒಯ್ದು ಲಾಸ್ ಆಗಿಬಿಡ್ತಾರೆ. ಕನಿಷ್ಠ ಎಕರೆಗೆ 10 ಎಕರೆಗೆ 2 ಕೊಡೋದಕ್ಕಿಂತ ಎಕರೆಗೆ 1 ಕೊಟ್ಟು ಅನುಕೂಲ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಬೇಕು. ಈಗ ಸರಿಯಾಗಿ ಇವೆಲ್ಲ ರೂಲ್ಸ್ ಕಠಿಣ ರೂಲ್ಸ್ ಮಾಡ್ಯಾರ. ಅವರಿಗೆ ಜಲ್ದಿ ಅವರು ವರ್ಕ್ ಆಗ್ತಾ ಇಲ್ಲ ರೀ, ನಾವು ವೇಟ್ ಮಾಡ್ಬೇಕಾಗ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಅಧಿಕಾರಿಗಳು ಜಲ್ದಿ ಎಚ್ಚೆತ್ಕೊಂಡು ಸರಳೀಕರಣಗೊಳಿಸಿ ಅವರಿಗೆ ದುಕಾನದವ್ರಿಗೆ ತಾವು ಕುಂತು ಹೆಲ್ಪ್ ಮಾಡಿ ಅವ್ರಿಗೆ ಆದೇಶ ರೈತರಿಗೆ ಅನುಕೂಲ ಆಗ್ಬೇಕು. ನಮ್ಮ ಉದ್ದೇಶ ಅಷ್ಟೇ.
ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ವಿಶಾಖಪಟ್ಟಣಂನ ರಾಷ್ಟ್ರೀಯ ಇಸ್ಪಾತ್ ನಿಗಮ್ ಲಿಮಿಟೆಡ್ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಭೀಕರ ದುರಂತದಲ್ಲಿ 8 ಕಾರ್ಮಿಕರು ಬಲಿಯಾಗಿದ್ದಾರೆ. ಕರಗಿದ ಕಬ್ಬಿಣವನ್ನು ಸಾಗಿಸುವಾಗ ಕ್ರೇನ್ ಕುಸಿದು ಬಿಸಿ ಲೋಹ ಚೆಲ್ಲಿದ ಪರಿಣಾಮ ಈ ಒಂದು ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮೃತರ ಕುಟುಂಬಗಳಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಈ ಪರಿಹಾರ ಕಾಯಂ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಇಬ್ಬರಿಗೂ ಕೂಡ ಅನ್ವಯವಾಗುತ್ತೆ. ಜೊತೆಗೆ ಮೃತ ಕಾರ್ಮಿಕರ ಕುಟುಂಬದ ಒಬ್ಬ ಸದಸ್ಯರಿಗೆ ಕಾಯಂ ಉದ್ಯೋಗ, ಟೌನ್ಶಿಪ್ನಲ್ಲಿ ವಾಸವಿದ್ದ ಮನೆಯಲ್ಲೇ ಮುಂದುವರಿಯುವಂತ ಒಂದು ಅವಕಾಶ ಹಾಗೂ ಕುಟುಂಬದ ಎಲ್ಲ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಘೋಷಣೆ ಮಾಡಿದ್ದಾರೆ. ಇದಲ್ಲದೆ ಪ್ರಧಾನಮಂತ್ರಿ ನಿಧಿಯಿಂದಲೂ ಕೂಡ ಮೃತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ವಿಮೆ ಸೇರಿದಂತೆ ಪ್ರತಿ ಕುಟುಂಬಕ್ಕೆ 38 ಲಕ್ಷ ರೂಪಾಯಿ ಲಭ್ಯವಾಗುವ ನಿರೀಕ್ಷೆ ಇದೆ. ಈ ಘಟಕದ ಪುನಶ್ಚೇತನಕ್ಕೆ ಅಡ್ಡಿಪಡಿಸದಂತೆ HD ಕುಮಾರಸ್ವಾಮಿ ಕಾರ್ಮಿಕ ಮುಖಂಡರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಶಾಸಕ ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಸ್ಥಾನ ಹಾಗೂ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ. 2ನೇ ಪಟ್ಟಿಯಲ್ಲಿ ಸಿಎಂ ಡಿಕೆಶಿ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ 2ನೇ ಪಟ್ಟಿಯಲ್ಲಿ ಸಿಎಂ ಡಿಕೆಶಿ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಸ್ಥಾನ, ಉತ್ತಮ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಯಾದಗಿರಿಯ ಗಾಂಧಿ ವೃತ್ತದಲ್ಲಿ ಮುಸ್ಲಿಂ ಸಮುದಾಯ ಬಾಂಧವರು ಹಾಗೂ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳಿಂದ ಪ್ರತಿಭಟನೆ. ಸರ್ವ ಸಮುದಾಯದ ನೆಚ್ಚಿನ ನಾಯಕ, ಅಭಿವೃದ್ಧಿ ಕನಸುಗಾರ ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಆಗ್ರಹ ಮಾಡಿದ ಪ್ರತಿಭಟನೆ ನಿರತರು. ಜಮೀರ್ ಸಾಹೇಬ್ರಿಗೆ ಇವತ್ತು ಯಾದಗಿರಿ ನಗರದಲ್ಲಿ ಅಭಿಮಾನಿ ಬಳಗದಿಂದ ನಡೀತಕ್ಕಂಥ ಈ ಒಂದು ಹೋರಾಟ ಸಾಹೇಬ್ರಿಗೆ ಏನಾದ್ರೆ ಈ ಬರುವಂತ ಸಚಿವ ಸಂಪುಟದಲ್ಲಿ ಅವ್ರನ್ನ ಸಚಿವರನ್ನೇ ಮಾಡದೆ ಹೋದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸತಕ್ಕಂಥ ಕೆಲಸವನ್ನ ಅಭಿಮಾನಿಗಳು ನಾವೆಲ್ಲರೂ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ಒಂದ್ ವೇಳೆ ನೀವು ಕೊಡದೇ ಇದ್ದಲ್ಲಿ 2028ರಲ್ಲಿ ಯಾವ ರೀತಿಯಾಗಿ ಅವ್ರನ್ನ ನಾವು ಸದುಪಯೋಗ ಪಡಿಸ್ಕೊಂಡು ಕಾರ್ಯಕರ್ತರು ಯಾವ ರೀತಿಯಾಗಿ ಬುದ್ಧಿ ಕಲಿಸ್ಬೇಕು ಅದನ್ನ ಕಲಿಸತಕ್ಕಂಥ ಕೆಲಸವನ್ನ ಎಲ್ಲ ಅಭಿಮಾನಿ ಬಳಗ ಮಾಡ್ತೀವಿ ಅನ್ನೋದನ್ನ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ದಯವಿಟ್ಟು ಹೈಕಮಾಂಡ್ ಆಗ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಸಾಹೇಬರಾಗ್ಲಿ ಮತ್ತು DK ಶಿವಕುಮಾರ್ ಸಾಹೇಬರಾಗಿರ್ಲಿ ಇದನ್ನ ಮುತುವರ್ಜಿ ವಹಿಸಿ ಕೂಡಲೇ ಅವರಿಗೆ ನ್ಯಾಯ ಒದಗಿಸಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋಂಥದ್ದನ್ನ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ಹೈಂದ ವರ್ಗದ ಬೇಡಿಕೆ ಆಗಿದೆ ಅಂತ ಹೇಳಿ ಈ ಮೂಲಕ ವಿನಿಸ್ಕೊಳ್ತೀನಿ. ಧನ್ಯವಾದಗಳು. ಮುಸ್ಲಿಂ ಸಮುದಾಯ ನಾಯಕನಲ್ಲ, ಇಡೀ ಸಮಾಜಗಳನ್ನು ಒಳಗೊಂಡಂತ ಒಬ್ಬ ನಾಯಕರಾದಾರ. ಜಮೀರ್ ಅಹಮದ್ ಸಾಹೇಬ್ರಿಗೆ ಸಿದ್ದರಾಮಯ್ಯ ಬಿಟ್ಟರೆ ಮುಂದಿನ ಜನನಾಯಕ ಯಾರಾದ್ರೂ ಅದು ಜಮೀರ್ ಅಹಮದ್ ಸಾಹೇಬ್ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ರಾಜ್ಯದಾದ್ಯಂತ ಅವ್ರ ಅಭಿಮಾನಿ ಬಳಗಾದ. ಅದಲ್ಲದೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಗೆಲ್ಸ್ಕೊಂಡ್ ಬರೋಂತ ತಾಕತ್ತು ನಮ್ಗೆ ಯಾರಿಗೆ ಅದು ಜಮೀರ್ ಅಹಮದ್ ನಾಯಕನಿಗೆ ಯಾವ ತೇಜೋವಧೆ ಮಾಡೋಕ್ಕೋಸ್ಕರ ಯಾವುದೋ ಒಂದು ದಾವಣಗೆರೆ ಎಲೆಕ್ಷನ್ ಅಲ್ಲಿ ಯಾವುದೋ ಆಡಿಯೋ ಬಾಂಬ್ ಸಿಕ್ಕನ್ನ ಕಾಡಕ್ಕೋಸ್ಕರ ಅವರನ್ನ ಈ ಒಂದು ಸಂದರ್ಭದಲ್ಲಿ ಅವ್ರ ಸಚಿವ ಸ್ಥಾನ ನೀಡದೆ ಅವ್ರನ್ನ ಮನಸ್ಸಿಗೆ ಆಘಾತ ಮಾಡಿದ್ದಾರೆ. ನಮ್ಮ ಮನೆ ಹತ್ರ ಹೋದಂತವ್ರಿಗೆ ಪ್ರತಿಯೊಬ್ಬರಿಗೆ ಯಾವ ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ಯಾವುದನ್ನು ನೋಡಲ್ಲ, ಯಾವುದನ್ನು ಅಪೇಕ್ಷಿಸದೇ ಸ್ವಂತ ದುಡ್ಡಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡತಕ್ಕಂಥ ಕೆಲಸವನ್ನ ಇವತ್ತು ಜಮೀರ್ ಅಹಮದ್ ಸಾಹೇಬರು ಮಾಡ್ತಾ ಇದ್ದಾರೆ. ಆ ಜಮೀರ್ ಅಹಮದ್ ಸಾಹೇಬರಿಗೆ ಮುಂದಿನ हेलो 2 मिनट लगा दूँ अच्छा है बोला भाई साहबರಿಗೆ ರಾಮ ಸಾಹೇಬರಿಗೆ ಸಚಿವ ಸ್ಥಾನ ಬೇಕು. ಸಚಿವ ಸ್ಥಾನ ಕೊಡಲೇಬೇಕು. ಸಚಿವ ಸ್ಥಾನ ಕೊಡಲೇಬೇಕು. ಕೊಡಲೇಬೇಕು ಕೊಡಲೇಬೇಕು ಕೊಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು.
ಸಚಿವ ಸ್ಥಾನ ಕೊಡಲೇಬೇಕು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬಸವ ಕಲ್ಯಾಣದಲ್ಲೊಂದು ನರಕ. ಅಯ್ಯೋ ಇದೆಂತ ಅನ್ಯಾಯ. ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಶಿಕ್ಷಣ ಇಲಾಖೆ. ಕಣ್ಣಿದ್ದರೂ ಕುರುಡರಂತೆ ವರ್ತಿಸುತ್ತಿರುವ ಬಸವ ಕಲ್ಯಾಣ ನಗರದ ಅಧಿಕಾರಿಗಳು. ನಗರದ ತ್ರಿಪುರಾಂತರದಲ್ಲಿ PM ಶ್ರೀ ಸರ್ಕಾರಿ ಶಾಲೆಯ ಪರಿಸ್ಥಿತಿ ನೋಡಿ. ಶಾಲೆಯ ಮುಂದೆ ನಿಂತ ನಾಲೆಯ ನೀರು, ಮಕ್ಕಳ ಪರದಾಟ, ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ದುರ್ವಾಸನೆಯ ತಾಣವಾದ ಅಂಗಳ, ಶಾಲೆಗೆ ಬರುವ ಮಕ್ಕಳಿಗೆ ಸಾಂಕ್ರಾಮಿಕ ರೋಗದ ಭೀತಿ. ಶಿಕ್ಷಣ ಇಲಾಖೆ ಹಾಗೂ ನಗರ ಸಭೆಗೆ ವಿರುದ್ಧ ಹಿಡಿಶಾಪ. ಮಕ್ಕಳ ಜೀವದ ಜೊತೆ ಚೆಲ್ಲಾಡುತ್ತಿರುವ ಅಧಿಕಾರಿಗಳು.